ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ನಿಂಗರಾಜ್ ಅಂಬಿಗ. ರಾತ್ರಿ ಎಲ್ಲ ಗಾಡಿಗೆ ಹೋಗಿದ್ದೆ, ಮಕ್ಕ ಎಲ್ಲ ಒಂಥರ ಆಗೈತಿ, ರೆಸ್ಟೇ ಇಲ್ಲ. ನಮ್ಮ ರೆಗ್ಯುಲರ್ ಡ್ಯೂಟಿಗೂ ಬಂದ್ಬಿಟ್ಟಿದ್ದೀನಿ. ಇವತ್ತು ಹೆಂಗೂ ಮಧ್ಯಾಹ್ನ ಕೆಲಸ ಇಲ್ಲ, ಹಂಗಾಗಿ ಮಧ್ಯಾಹ್ನ ಕಡೆ ಹೋಗಿ ಎಲ್ಲ ನೀಟಾಗಿ ಫ್ರೆಶ್ ಆಗಿ ಜಳಕ ಮಾಡ್ಕೊಂಡು ನೀಟಾಗಿ ಮನ್ಯಾಗ ಸ್ವಲ್ಪ ನಿದ್ದೆ ಗಿದ್ದಿ ಮಾಡ್ಬೇಕಂತೇಳಿ ಅನ್ಕೊಂಡು ಹಂಗೆ ಮಕ್ಕ ಎಲ್ಲ ಕಪ್ಕೊಂಡು ಚಾ ಎಲ್ಲ ಕುಡ್ಕೊಂಡ್ ಬಂದಿದ್ದೀನಿ. ಏನ ಜಳಕ ಇಲ್ಲ, ಜಳಕ ಮಾಡ್ಬೇಕು ಮಧ್ಯಾಹ್ನಕ್ಕೆ. 1-2 ಗಂಟೆಗೆ ಬರ್ತೀನಿ ರಿಟರ್ನ್ ಮನೆಗೆ. ಬಂದು ಜಳಕ ಇಲ್ಕ ಮಾಡಿ ಸುತ್ತ ಊಟ ಮಾಡಿ ಮನ್ಯಾಗ ರೆಸ್ಟ್ ಮಾಡೋದು ಇವತ್ತ ಕೆಲಸ. ಎಲ್ಲಿ ಹೊರಗಡೆ ಹೋಗಂಗಿಲ್ಲ. ರಾತ್ರಿ ನೈಟ್ ಗಾಡಿಗೆ ಹೋಗಿದ್ನ್ಯಾ. ಗಾಡಿ ಎಲ್ಲಿ ಹೋಗಿದ್ನಪ್ಪ ಅಂದ್ರೆ ಇಲ್ಲೇ ಲೋಕಲ್ಲೇ ಹೋಗಿದ್ನ್ಯಾ. ಅದು 2-3 ಟ್ರಿಪ್ ಇತ್ತು, ಹಂಗೆ ಜಲ್ದಿ ಮನೆಯಾಗಿ ಬರೋಕ್ಕಾಗಿಲ್ಲ, ಲೇಟ್ ಆಯ್ತು. ಹಂಗಾಗಿ ಮುಂಜಾನೆ ಈಗ ಜಸ್ಟ್ ಒಂದು ಅರ್ಧ ತಾಸು ಮನೆಗೆ ಬಂದು ಮಕ್ಕ ಎಲ್ಲ ಕಪ್ಕೊಂಡು ಫುಲ್ ಫ್ರೆಶ್ ಅಪ್ ಆಗಿ ಚಾಗಿ ಎಲ್ಲ ಕುಡಿದು ನಾಷ್ಟ ಎಲ್ಲ ಮಾಡ್ಕೊಂಡು ನಮ್ಮ ರೆಗ್ಯುಲರ್ ಡ್ಯೂಟಿಗೆ ಬಂದಿದ್ದೀನಿ. ಎಲ್ಲ ರೆಡಿ ಆದ್ರೆ ನೋಡು, ಮಕ್ಕ ಎಲ್ಲ ಹೆಂಗಾಗೈತೆ ಅಂದ್ರೆ ನಿದ್ದಿಲೆಲ್ಲ ಒಂಥರ ಕಾಣಕತ್ತೈತಿ. ನಿದ್ದೆ ಮಾಡೋ ಈಗೇನು ಫ್ರೆಶ್ ಅಪ್ ಆಗಿಲ್ಲ, ಏನೋ ಒಂಥರ ಕಾಣಕತ್ತೀನಿ. ನೋಡಿ ಹೆಂಗೆ ಕಾಣತ್ತೀನಿ, ಮಕ್ಕ ಎಲ್ಲ ಒಂಥರ ಕಾಣಕತ್ತೈತಿ. ಅದಕ್ಕೆ ಈಗ ಮಧ್ಯಾಹ್ನ ಬಂದ್ಮೇಲೆ ಜಳಕ ಮಾಡು, ಅವಾಗ ಫುಲ್ ಬಾಡಿಗೆ ಒಂಥರ ರಿಲ್ಯಾಕ್ಸ್ ಫೀಲಿಂಗ್ ಬರುತ್ತೆ. ಅಲ್ಲಿ ತನ ಅಂತೂ ಈಗೆಲ್ಲ ಮೈಕೈ ಎಲ್ಲ ಬೇನೆ ಆಗತೈತಿ. ರಾತ್ರಿ ಎಲ್ಲ ಗಾಡಿ ಓಡಿಸಿ ಈಗ ಮುಂಜಾನೆ ಅಂತೂ ಜಳಕ ಮಾಡಿಲ್ಲ, ಹಂಗಾಗಿ ಬರೀ ಜಲ್ದಿ ನನ್ನ ಈ ರೆಗ್ಯುಲರ್ನ ಡ್ಯೂಟಿ ಜಲ್ದಿ ಮುಗಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ಮಾಡ್ಕೊಂಡಿದೆ ಇವತ್ತೊಂದು ಕೆಲಸ. ಬರೀ ಈಗ ಹೋಗ್ತಾ ಮಾತಾಡೋಣ ಅಂತ. ಮೇನ್ ರೋಡ್ ಬಿಟ್ಟು ಸರ್ವಿಸ್ ರೋಡಿಗೆ ಬಂದೀವಿ. ನೋಡ್ರಿ ಯಾವ ಥರ ಐತಿ ಸರ್ವಿಸ್ ರೋಡ್ ಇದೆ. ಒಳ್ಳೆ ಒಂಥರ ಘಾಟ್ ಥರನ ಐತಿ. ಘಾಟ್ ಅಲ್ಲ, ಘಾಟ್ ಥರ ಐತಿ, ಸ್ವಲ್ಪ ಐತಿ, ಭಾಳ ಇಲ್ಲ. ಫುಲ್ಲು ಡೌನು. ರೈಲ್ವೆ ಗೇಟು ಬಿದ್ದೈತೇನಪ್ಪ? ಇಲ್ಲ, ಬಿದ್ದಿಲ್ಲ ಸದ್ಯಕ್ಕೆ. ನಮ್ಮ ಪುಣ್ಯ ರೈಲ್ವೆ ಗೇಟ್ ಹಾಕಿಲ್ಲ. ಹಾಕಿದ್ರೆ ಇಲ್ಲೇ ಒಂದು 20 ನಿಮಿಷ ಇಲ್ಲೇ ವೇಸ್ಟ್ ಟೈಮ್ ಹಾಕಿತ್ತು. ಈ ರೋಡ್ನಾಗ ಒಂದು ಗಾಡಿ ಪಾಸ್ ಆಗುತ್ತೆ, ಇನ್ನೊಂದು ಗಾಡಿ ಬಂದ್ರೆ ಅಲ್ಲೇ ಸೈಡಿಗೆ ಎಲ್ಲ ಹಚ್ಚಬೇಕು. ಎಷ್ಟು ಸಣ್ಣ ರೋಡ್ ಐತೆ ನೋಡಿ, ಭಾರಿ ಕಾಣತ್ತಲ್ಲ, ಗ್ರೀನ್ ಎರಡು ಸೈಡ್. ಬರ್ರಿ, ನಮ್ದು ಇಲ್ಲಿಂದ ಅಂಗಡಿ ಸ್ಟಾರ್ಟ್. ಫಸ್ಟ್ನೇ ಅಂಗಡಿ ಇಲ್ಲಿಂದ ಸ್ಟಾರ್ಟ್. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಎಷ್ಟು ಗಂಟೆಗೆ ಮುಗಿತು ಅನ್ನೋದು ಗೊತ್ತಿಲ್ಲ, ನೋಡ್ಬೇಕು. ಇವತ್ತು ಬಿಲ್ ಭಾಳ ಅದಾವು, ಭಾಳ ಅದಾವು. ಎಷ್ಟು ಗಂಟೆ ಆಗ್ತಿತ್ತು ಗೊತ್ತಿಲ್ಲ, 2 ಆಗ್ತಿತ್ತು, 4 ಆಗ್ತಿತ್ತು, ಏನೋ ಗೊತ್ತಿಲ್ಲ. ನೋಡ್ಬೇಕು ಎಷ್ಟೊತ್ತಿಗೆ ಮುಗಿತದೆ ಅಂತೇಳಿ. ಇವತ್ತಿಂದ ಸಪ್ಲೈ ಮಾಡೋದು ಭಾಳ ಅದಾವು. ನೋಡ್ರಿ, ಇವಾಗ ಫಸ್ಟ್ನೇ ಅಂಗಡಿ ಮುಗಿಸೋಣ. ಒಳಗೆ ಎಷ್ಟು ಮಾಲ್ ತುಂಬೈತಂತ ತೋರಿಸ್ತೀನಿ ನೋಡ್ರಿ. ಫುಲ್ ಗಾಡಿ ಅಂದ್ರೆ ಫುಲ್ ತುಂಬೈತಿ ಗಾಡಿ. ಇಷ್ಟೆಲ್ಲ ಖಾಲಿ ಮಾಡಿದ್ಲೆ ಎಷ್ಟಾಗತ್ತೆ ಗೊತ್ತಿಲ್ಲ ಟೈಮ್. ಫಸ್ಟ್ ಅಂಗಡಿ ಅಲ್ಲಿ ಕಾಣತೈತೆ ನೋಡಿ, ಬೋರ್ಡು ಏನೋ ಜ್ಯೂಸ್ ಅಂತೇಳಿ, ಅದೇ ಅಂಗಡಿ ನಮ್ಮದು. ಬರೀ ಆ ಅಂಗಡಿ ಬಾಕ್ಸ್ ಇಲ್ಲಿ ಮ್ಯಾಲೆ ಐತಿ, ಅದನ್ನು ತೊಗೊಂಡೋಗಿ ಅವ್ರಿಗೆ ಕೊಡೋಣ ಅಂತ. ಈಗ ಒಂದು ಸ್ವಲ್ಪ ಹನಿ ಮಳೆ ಬಂದು ಹೋಗೈತಿ. ನೆಲನೂ ಕರೆಕ್ಟಾಗಿ ಹಸಿ ಆಗಿಲ್ಲ, ಹಂಗೆ ಬಂದು ಹೋಗೈತಿ ಮಳೆ. ಬ್ಯಾಸ್ಗೆ ದಿನನೋ ಏನು ಮಳೆಗಾಲ ದಿನನೋ ಒಂದೂ ಗೊತ್ತಾಗವಲ್ದು. ಮಳೆ ಬರ್ತೈತೆ ಅವಾಗ, ಹೋಗ್ತೈತೆ ಅವಾಗ, ಒಂದೂ ಗೊತ್ತಾಗವಲ್ದು. ನಾವು ನೋಡ್ರಿ ಇಲ್ಲಿ ಟೈಮ್ ಎಟಾಗೈತಿ, ಡಿಪ್ಲೇ ತೋರಿಸ್ತೀನಿ. ಟೈಮ್ ಬರಲಾಗೈತಿ, 1:25 ಇನ್ನಾದರೂ ನಮ್ಮದು ಕೆಲಸ ಮುಗಿದಿಲ್ಲ. 10 ಗಂಟೆಗೆ ಬಂದು ನಾವು ಇನ್ನಾದರೂ ಕೆಲಸ ಮುಗಿದಿಲ್ಲ. ಇನ್ನೂ ಇಷ್ಟು ಬಿಲ್ ಅದಾವು. ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊಂಟೀನಿ. ಟೈಮ್ ಎಡಗದಂದ್ರೆ ಬರೋಬ್ಬರ 2:08 ಆಗೈತಿ. ಈಗ ಮನೆಗೆ ಹೋಗಾಕತ್ತೀನಿ. ಇನ್ನು ಅಲ್ಲಿ ಲೋಡ್ ತೆಗೆದಿಟ್ಟಿರ್ತಾರೆ, ಆ ಲೋಡ್ ಮಾಡ್ಕೊಂಡು ಲೋಡ್ ಮಾಡಿ ಗಾಡಿ ಹಚ್ಚಿ ಮನೆಗೆ ಹೋಗ್ಬೇಕಂದ್ರೆ 3:30 4 ಗಂಟೆ ಆಗತ್ತೆ. 4 ಆಗತ್ತೆ ಹೆಚ್ಚು ಕಡಿಮೆ.
ಟೈಮ್ ಸರಿಯಾಗಿ ಊಟಿಲ್ಲ ಏನಿಲ್ಲ, ಏನು ಮಾಡೋದು. ಬರ್ರಿ ಗಾಡಿ ಗಿಡಿ ಎಲ್ಲ ಲೋಡ್ ಗೀಡ್ ಮಾಡಿ ಎಲ್ಲ ಸಿಗ್ತೀನಂತ ಒಳ್ಳೆ ನಿಮ್ಗೆ.